ಎಲ್ಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ನನ್ನ ಕಿರಣ್ ಪಯಣಿಗೆ ಯೂಟ್ಯೂಬ್ ಚಾನಲ್ ಮತ್ತು ಫೇಸ್ಬುಕ್ ಪೇಜ್ಗೆ ಸುಸ್ವಾಗತ ಸ್ನೇಹಿತರೆ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ಇವತ್ತಿನ ವಿಡಿಯೋದ ವಿಶೇಷ ಏನಪ್ಪ ಅಂದರೆ, ನೀವು ಲಾಸ್ಟ್ ವಿಡಿಯೋದಲ್ಲಿ ನೋಡಿರೋಂತೆ ಸ್ಕೂಬಾ ಡೈವ್ ಮುಗಿಸ್ಕೊಂಬಂದು ಸಂಜೆ ಫುಲ್ ಸುಸ್ತಾಗಿದ್ವಿ. ಹಂಗಾಗಿ ರಾತ್ರಿ ಫುಲ್ ರೆಸ್ಟ್ ಮಾಡೋದೇ ಆಯಿತು. ಸೊ ಇವಾಗ ಮಾರ್ನಿಂಗ್ ಎದ್ದು ಕೂಡಲೇ ನಾವು ಎಲ್ಲಿ ಹೊರಟಿದ್ದೀವಪ್ಪ ಅಂದರೆ, ಉಡುಪಿ ಜಿಲ್ಲೆಯಲ್ಲಿರ್ತಕ್ಕಂಥ ಕಾಪು ಏನು ಬೀಚ್ ಬರುತ್ತೆ ಅಲ್ಲಿಗೆ ಹೋಗ್ತಾಯಿದ್ವಿ. ಅಲ್ಲಿ ಸ್ಪೆಷಾಲಿಟಿ ಏನಪ್ಪ ಅಂದರೆ ಒಂದು ಲೈಟ್ ಹೌಸ್ ಇದೆ. ಸೊ ನೋಡೋಣ, ಎಕ್ಸ್ಪ್ಲೋರ್ ಮಾಡೋಣ ಹೇಗಿದೆ ಏನು ಅಂತೇಳಿ ನಾನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಸೊ ಸ್ನೇಹಿತರೆ, ಏನಂದರೆ ಇಲ್ಲಿಂದ ನಾವು ಏನು ಬಂದಿದ್ವಿ, ಸ್ಟೇ ಆಗಿದ್ವಿ 2 ಡೇಸು. ಈಗ 3ನೇ ದಿನ ಇಲ್ಲಿಂದ ನಾವು ಎಕ್ಸಿಟ್ ಆಗ್ತಾಯಿದ್ದೀವಿ. ಸ್ಟೇ ಬಂದ್ಬಿಟ್ಟು ಬ್ರೀತೆ ರೆಸಾರ್ಟ್ ಅಂತೇಳಿ ಸೂಪರಾಗಿದೆ, ನೀವು ಟ್ರೈ ಮಾಡ್ಬೋದು. ರೆಸಾರ್ಟ್ನ ಲೊಕೇಶನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಒಂದ್ಸತಿ ನೀವು ಚೆಕ್ಔಟ್ ಮಾಡಿರಿ. ಏನಾದ್ರು ಇಷ್ಟ ಆದರೆ ಬೇಕಾದ್ರೆ ನೀವು ಅದನ್ನು ಕಾಂಟ್ಯಾಕ್ಟ್ ನಂಬರ್ ಸಹ ಹಾಕಿರ್ತೀನಿ, ನೀವು ಅದ್ರ ಬಗ್ಗೆ ಮಾಹಿತಿ ತಿಳ್ಕೊಬೋದು. ಸೊ ನಾನು ಈ ವಿಡಿಯೋನ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಈ ವಿಡಿಯೋ ಏನಾದ್ರು ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ನನ್ನ ಚಾನಲ್ನ ಬೆಂಬಲಿಸಿ ಅಂತ ಹೇಳ್ತಾ, ನೋಡ್ರಿ ಅಲ್ಲಿ ಆಲ್ರೆಡಿ ಹೇಳ್ತಾ ಇದ್ದೀನಿ, ಹುಡುಗರೆಲ್ಲ ಬಾಯ್ಸ್ ಫುಲ್ ರೆಡಿ ಆಗ್ತಾ ಇದ್ದಾರೆ ಇಲ್ಲಿಂದ ಟೂವರ್ಸ್ಟ್ ಕಾಪು. ಸೊ ನಾನೀಗ ಹೋಟೆಲ್ ವಿವಿಗೆ ಶಿಫ್ಟ್ ಆಗ್ತೀನಿ, ಅಲ್ಲಿಂದ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಸ್ನೇಹಿತರೆ. ಮತ್ತೆ ಸಿಗೋಣ, ಬನ್ನಿ ರೈಡ್ ಸ್ಟಾರ್ಟ್ ಮಾಡೋಣ. ರೆಸಾರ್ಟಲ್ಲಿ ಮಾತ್ರ ಒಳ್ಳೆ ಟ್ರೀಟ್ ಮಾಡಿದ್ರು. ಊಟದ ವಿಚಾರ ಆಗಲಿ, ಸಪ್ಲೈ ಕೊಡೋದಾಗಲಿ, ಪ್ರತಿಯೊಂದು ಸೂಪರಾಗಿತ್ತು. ಒಳ್ಳೆ ರೆಸಾರ್ಟ್. ಯಾರಾದರೂ ಬರಬೇಕಂತ ಅನಿಸಿದರೆ ಸಜೆಷನ್ ಕೊಡ್ತೀನಿ, ಬರ್ಬೋದು, ಏನು ಲಾಸ್ ಇಲ್ಲ ಬಂದಿದ್ದಕ್ಕೂ. ಬೀಗ ಒಂದಿದೆ, ಕೊಟ್ಬಿಡೋಣ. ಅಂದ್ರೆ ಇವಾಗ ಬ್ರಹ್ಮಾವರ ದಾಟಿದ್ದೀವಿ, ನೆಕ್ಸ್ಟ್ ಬರೋದು ಉಡುಪಿ. ಸೆಕೆ ಯಾವ ಮಟ್ಟಿಗೆ ಹೊಡಿತಾ ಐತೆ ಅಂದ್ರೆ, ಮೈಯಾಗಳ್ದು, ಬೆನ್ನಗಳ್ದು, ಕಿವಿಗಳ್ದು, ತಲೆಗಳ್ದು ಎಲ್ಲ ಕಿತ್ಕೊಂಡು ಬರ್ತೈತೆ ಬೆವರು. ನಮ್ಮನೆ ಸೆಕೆ ಹೊಡಿತೈತೆ. ರೈಡಿಂಗ್ ಮಾಡೋಕ್ರ ಅಷ್ಟು ಅನ್ಸಲ್ಲ, ಬಟ್ ಏನಾದ್ರು ನೀವು ಜಸ್ಟ್ ನಿಲ್ಸಿದ್ರೆ ಗಾಡಿನ ಎಲ್ಲ ಹಂಗೆ ಬೆವರು ಮಂಚ ಎಲ್ಲ ಅಂಟು ಒಂಥರ ಮೈ. ಏನು ಸ್ನಾನ ಮಾಡಿದ್ರು ಸ್ನಾನ ಮಾಡಿ ಅಂತಾನೆ ಅನ್ಸಲ್ಲ, ಅಷ್ಟು ಅಂಟು ಅನ್ನಿಸ್ತೈತೆ ಮೈ, ಅಷ್ಟು ಬೆವರು ಕಿತ್ಕೊಂಡ್ಬರ್ತೈತೆ. ಇಲ್ಲಿರೋರು ಹೆಂಗೆ ಜೀವನ ಮಾಡ್ತಾರೋ ಏನು, ಉಡುಪಿ ಕಡೆ ಈ ಕರಾವಳಿ ಸೈಡ್ ಏನೈತಲ್ಲ, ಅಲ್ಲಿ ನಮ್ಮ ಕಡೆ ಬಿಸಿಲು ಇರುತ್ತೆ, ಇರಲ್ಲ ಅಂತ ಹೇಳಲ್ಲ, ಕೆತ್ತರ ಬಿಸಿಲು ಇರ್ತೈತಿ. ಅದು ಸಾಯಂಕಾಲ ಆದ್ಕೂಡಲೇ ಕೂಲ್ ಆಗ್ಬಿಡುತ್ತೆ, ಒಂದು 6-6:30ಇಂದ. ಬಟ್ ಇಲ್ಲಿ 6:30 ಅಲ್ಲ, ನೀವು ರಾತ್ರಿ 12-1 ಗಂಟೆ ಆದರೂ ಕೂಲ್ ಆಗಲ್ಲ, ಫುಲ್ಲು ದಗಿ ಕಿತ್ತು ಬಿಡ್ತದೆ. ರಾತ್ರಿ ನಿದ್ದೆ ಬರಲ್ಲ, ಏನಿಲ್ಲ. AC ಇಲ್ಲದ್ರಂತೂ ನೀವು ನಿದ್ದೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ, ಆ ಥರ ಇದೆ ವಾತಾವರಣ ಇಲ್ಲಿ. ಏನೇ ಹೇಳಿ, ಉಡುಪಿ ಜನ ಮಾತ್ರ, ಹಾಗೆ ಕರಾವಳಿ ಜನ ಮಾತ್ರ ಭಾಳ ಗ್ರೇಟು. ಇಂಥ ಸೆಕೆಲ್ ಜೀವನ ಮಾಡ್ತಾರೆ ಅಂದರೆ, ಬೇಸಿಗೆ ಕಡೆ ಅಷ್ಟೊತ್ತಿಗೆ ಯಾವ ಥರ ಆಗಿರುತ್ತೆ ಅವ್ರ ಪರಿಸ್ಥಿತಿ. ಮಳೆಗಾಲದಲ್ಲಿ ಹೇಗೋ ಏನೋ ನನಗೆ ಗೊತ್ತಿಲ್ಲ, ಇವಾಗಲೇ ಈ ನಮ್ಮನೆ ಸೆಕೆ ಕಿತ್ಕೊಳ್ತಾ ಇದೆ. ಅವನೇ ದೇವರೇ ಕಾಪಾಡ್ಬೇಕು ಇವ್ರನ್ನ. ಸ್ನೇಹಿತರೆ, ಕಾಪು ಬಂದಾಯ್ತು ನಮ್ದು. ಇಲ್ಲೇ ಇವಾಗ ಹೋಟ್ಲಿಂದು ಲೊಕೇಶನ್ ಹಾಕಿದ್ದಾರೆ ಗ್ರೂಪ್ ಒಳಗೆ. ಸೊ ನಾನು ಇವಾಗ ಅಲ್ಲಿಗೆ ಹೋಗಿ ತಲುಪಬೇಕು, ಹೋಗ್ತಾ ಇದ್ದೀನಿ ಇವಾಗ. ಮಂದಾರ ವೆಜ್ ಇಲ್ಲೇ ಇದೆ ಅಲ್ಲ, ಬಾಯ್ಸ್ ಎಲ್ಲ ಇಲ್ಲೇ ಇದ್ದಾರಾ? ಎಸ್ ಇದ್ದಾರೆ, ಇಲ್ಲೇ ಹಾಕ್ಬಿಡೋದು. ಸೊ ಸ್ನೇಹಿತರೆ, ಲಂಚಿಗೋಸ್ಕರ ಬಂದಿದ್ದೀವಿ ಕಾಪುಗೆ. ಈ ಕಾಪು ಏನು ಹೋಟ್ಲಿದೆ ಮಂದಾರ ಅಂತೇಳಿ, ಲಂಚ್ ಮುಗಿಸ್ಕೊಂಡು ಇದರಿಂದನೇ ಲೈಟ್ ಹೌಸ್ ಇದೆ. ಸೊ ನಾವು ನೆಕ್ಸ್ಟ್ ಇಲ್ಲಿಗೆ ಲಂಚ್ ಆದಮೇಲೆ ಲೈಟ್ ಹೌಸಿಗೆ ಹೋಗ್ತೀವಿ. ಲೈಟ್ ಹೌಸ್ ಏನೇನಿದೆ ಅಂತೇಳಿ ನೆಕ್ಸ್ಟ್ ಬರ್ತಾ ವಿಡಿಯೋದಲ್ಲಿ ತೋರಿಸ್ತೀನಿ. ವಿಡಿಯೋ ಮಾತ್ರ ಸ್ಕಿಪ್ ಮಾಡಿದ್ರೆ ಕೊನೆಯವ್ರಿಗೆ ನೋಡ್ರಿ ಅಷ್ಟೇ. ಬನ್ನಿ ಲಂಚ್ ಮುಗಿಸ್ಕೊಂಡು ಬರೋಣ. ನೋಡಿರಿ, ಬಾಯ್ಸ್ ಎಲ್ಲ ಇದ್ದಾರೆ ಇಲ್ಲಿ.
ನೋಡಿ ಸ್ನೇಹಿತರೆ, ಎಲ್ಲ ಬಾಯ್ಸ್ ಒಂದು ಕಡೆಗೆ ಅಸೆಂಬಲ್ ಆಗ್ತಾಯಿದ್ದೀವಿ. ಎಲ್ಲ ಇಷ್ಟಿದೆ, ಇಷ್ಟು ಐಟಮ್ ಸಿಗುತ್ತೆ ಇಲ್ಲಿ. ಫುಲ್ ವೆಜ್ಜು, ಬಾದಾಮ್ ಜ್ಯೂಸು, ಉಪ್ಪು, ಉಪ್ಪಿನಕಾಯಿ, ಉಪ್ಪ, ಬಾಳೆಹಣ್ಣು, ಕಡಲೆ ಉಪ್ಪು ಕರಿ, ಕೋಸಂಬರಿ, ಕುಡು ಚಟ್ನಿ, ವೆರೈಟಿ ಫುಡ್ಡು. ಕರಾವಳಿ ಊಟ ಇವತ್ತು ಫುಲ್ ಬ್ಯಾಟಿಂಗು. ಸ್ನೇಹಿತರೆ, ಏನಂದರೆ ನಾವು ಫಸ್ಟೇ ಬರೀ ಆಪ್ಷನಲ್ ಅನ್ಕೊಂಡಿದ್ದೆ. ಈ ಲೀಸ್ಟ್ ಒಳಗೆ ಏನಿದೆ ಅದು ಅಷ್ಟು ಒಂದು ಊಟಕ್ಕೆ ಸರ್ವ್ ಮಾಡ್ತಾರೆ ಇಲ್ಲಿ ಹೋಟ್ಲೊಳಗೆ. ಫುಲ್ ಥಾಲಿ ಇದು. ಇದರೊಳಗೆ ಏನು ಐಟಮ್ ಇದ್ದಾವೆ ಒಂದೇ ಊಟಕ್ಕೆ ಅಷ್ಟು ನೀಡೋ ಅಂಥದ್ದು. ಒಟ್ಟು ನೀವು ಊಟ ಮಾಡೋ ಕೆಪಾಸಿಟಿ ನಿಮಗೆ ಬಿಟ್ಟಿದ್ದು. ಹೋಟೆಲ್ ಮಂದಾರ ಬೊಂಬಾಟ್ ಭೋಜನ ಅಂತೇಳಿದ್ದು. ಫುಲ್ ಮೀಲ್ಸ್ ಊಟ. ಕಾಪಲ್ಲಿ ಬಂದರೆ ಕಾಪು ಹತ್ರ ಸಿಗುತ್ತೆ ನೋಡಿರಿ. ಈ ಕಡೆ ಏನಾರು ಬಂದರೆ ಒಂದ್ಸತಿ ಟ್ರೈ ಮಾಡಿರಿ. ಮಂದಾರದ ಒಂದು ಬೊಂಬಾಟು ಭೋಜನ ಆ್ಯಕ್ಚುಲಿ. ಇಲ್ಲಿ ಊಟ ಮುಗೀತು, ಸೂಪರ್ ಆಯಿತು ಊಟ. ಅಂದರೆ ಏನಂದ್ರೆ ನಮ್ಮ ಗಂಧದ ಗುಡಿ ಬೈಕರ್ಸ್ ಇದ್ದರು, ಅವರು ಬೆಂಗಳೂರಿಗೆ ಭಾಳ ಜನ ಬೆಂಗಳೂರಿಂದ ಬಂದಿದ್ದಾರೆ. ಸೊ ಅವರು ಆ ಕಡೆ ಹೋಗ್ತಾ ಇದ್ದಾರೆ. ನಾವೇನು ಮಾಡ್ತಿದ್ದೀವಿ, ನಾವು ನಮ್ಮ ಗೋಪಿಬ್ರು ಅವರು ಒಂದು ಲೈಟ್ ಹೌಸ್ ಇದೆ ಇಲ್ಲೇ ಕಾಪು ಒಳಗೆ. ಸೊ ಅದನ್ನು ನಾವು ವಿಸಿಟ್ ಮಾಡಿ ನೋಡ್ಕೊಂಡು ನಾವು ಅಲ್ಲಿಂದ ದಾವಣಗೆರೆಗೆ ನೆಕ್ಸ್ಟ್ ರೈಡ್ ಸ್ಟಾರ್ಟ್ ಮಾಡ್ತೀವಿ. ಸೊ ಇವಾಗೆಲ್ಲ ಹೋಗ್ತಾ ಇದ್ದಾರೆ, ನೋಡ್ಬೋದು. ಓಕೆ ಬಾಯ್, ಮತ್ತೆ ಸಿಗೋಣ. ಮತ್ತೆ ದಾವಣಗೆರೆ ಬಂದ್ರೆ ಫೋನ್ ಮಾಡ್ರಿ. ನಾಳೆ ಕಾರಲ್ಲಿ ಹೋಗ್ತೀವಿ. ಬಾಯ್ ಬ್ರೋ. ಏನು ಬೇಕು 9880 ಎಲ್ಲ 880. ಬಾಯ್ ಬ್ರೋ. ಬಾಯ್ ಬ್ರೋ. ಬಾಯ್. ಮತ್ತೆ ಸಿಗೋಣ ಅಂತ ಸರ್. ಸಿಗೋಣ ನೆಕ್ಸ್ಟ್. ದಾವಣಗೆರೆ ಬಂದ್ರೆ ಫೋನ್ ಮಾಡಿ. ಡೆಫಿನೆಟ್ಲಿ ದಾವಣಗೆರೆ ಬಂದ್ರೆ ಹೇಳ್ತೀನಿ. ಖಂಡಿತ ಫೋನ್ ಮಾಡಲೇಬೇಕು ಸರ್. ಥ್ಯಾಂಕ್ಸ್. ಓಕೆ, ಮತ್ತೆ ಸಿಗೋಣ ಅಂತ. ಬಾಯ್ ಬ್ರೋ. ಬ್ರೋ ಬಾಯ್. ಮತ್ತೆ ಸಿಗೋಣ ನೆಕ್ಸ್ಟ್ ರೈಡಿ ಬರೋಣ. ಬ್ರೋ ಬಾಯ್. ಮತ್ತೆ ಸಿಗೋಣ ಅಂತ ನೆಕ್ಸ್ಟ್ ರೈಡ್ಗೆ. ಓಕೆ, ಸೇಫ್ ರೈಡ್. ಹಂಗೆ ನಡೀತಾ ಇದ್ದೀವಿ. ಥ್ಯಾಂಕ್ ಯು. ಬ್ರೋ ಬಾಯ್. ಬಾಯ್ ಸಿಗೋಣ ಇನ್ನೊಂದು ರೆಡಿ. ಖಂಡಿತ ಬನ್ನಿ. ಬಾಯ್ ಬ್ರೋ. ಬಾಯ್. ಇನ್ನೊಂದ್ಸತಿ ಇನ್ನೊಂದು ರೆಡಿಗೆ. ಬಾಯ್ ಸರ್. ಬಾಯ್ ಬರೋಣ್ರ. ಸೊ ಸ್ನೇಹಿತರೆ, ಎಲ್ಲ ಸ್ನೇಹಿತರು ಹೊರಟಾಯ್ತು. ನಾವು ಹೊರಟಿದ್ದೀವಿ ಇವಾಗ. ಫಸ್ಟ್ ಪೆಟ್ರೋಲ್ ಫುಲ್ ಮಾಡಿ ಫಿಲ್ ಮಾಡಿಸ್ಕೊಂಡು ಅಲ್ಲಿಂದ ಕಾಪು ಲೈಟ್ ಹೌಸ್ ಏನಿದೆ ಅಲ್ಲಿಗೆ ಹೋಗ್ತಿದ್ದೀವಿ ಇವಾಗ. ಬನ್ನಿ ಹೋಗ್ಬಿಡೋಣ. ಬ್ರೋ ಗಾಡಿ ತೆಗಿಲ್ಲ. ಒಂದು ಮ್ಯಾಪ್ ರೆಡಿ ಐತೆ. ಮ್ಯಾಪ್ ಒಂದು ಹಾಕ್ಕೊಂಬಿಟ್ರೆ 1.5 ಕಿಲೋಮೀಟ್ರ್ ತೋರಿಸ್ತಾ ಇದೆ. ಹೊರಟ್ಬಿಡ. ಏನಂದ್ರೆ ಸ್ನೇಹಿತರೆ, ಈ ಗ್ರೂಪಲ್ಲಿ ಒಂದು ರೈಡ್ ಮಾಡಿದ್ದು ನನಗೆ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಯಿತು. ಗ್ರೂಪ್ ರೈಡ್ ಒಳಗೆ ಯಾವ ಥರ ಇರಬೇಕು ಏನು ಅಂತೇಳಿ ಎಲ್ಲ ಸ್ವಲ್ಪ ತಿಳಿಸ್ಕೊಟ್ರು. ಆಮೇಲೆ ಏನೇ ಇದ್ರೂ ಪ್ರಾಬ್ಲಮ್ಸ್ ಇದ್ದರೂ ಕಾಲ್ ಮಾಡಿರಿ ಅಂತೇಳಿ ಎಲ್ಲ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದಾರೆ. ಸೊ ಏನೇ ಇದ್ದರೂ ಇನ್ಮೇಲೆ ಕಾಂಟ್ಯಾಕ್ಟ್ ಮಾಡೋಕ್ಕೆ ನನಗೂ ಒಂದು ಅನುಕೂಲ ಆಯಿತು. ದಾವಣಗೆರೆ ಅಂದರೆ DVG ಬೈಕರ್ಸ್ ನಾವಿಬ್ಬರು, ಗೋಪಿಬ್ರೋ ನಾವು. ನಾವೇನಾರು ಯಾರಿಗಾರು ಕೇಳಬೇಕು ಸೊಲ್ಯೂಷನ್ ಅಂದರೆ ಅಲ್ಲಿ ಸಿಗ್ತಾ ಇರಲಿಲ್ಲ ಯಾರು ಕೇಳೋಕ್ಕೆ, ಯೂಟ್ಯೂಬಿಗೆ ಸಂಬಂಧಪಟ್ಟಂತೆ ಹಾಗೆ ಟ್ರಾವೆಲಿಗೆ ಸಂಬಂಧಪಟ್ಟಂತೆ. ಸೊ ಇನ್ಮೇಲೆ ಆ ಪ್ರಾಬ್ಲಮ್ ಇರಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ನೋಡೋಣ ಮುಂದಿನ ದಿನಗಳಲ್ಲಿ ಏನಾರು ಆ ಥರ ನೀಡಿದರೆ ಪ್ರತಿಯೊಬ್ಬರಿಗೂ ಕಾಲ್ ಮಾಡಿ ಅವ್ರ ಹತ್ರ ಏನು ಸೊಲ್ಯೂಷನ್ ಸಿಗುತ್ತೋ ಕೇಳ್ಕೊಳ್ಳೋಣ. ಓಕೆ, ಎಲ್ಲ ಹೊರಟಿದ್ದಾರೆ ಇವಾಗ.